ನನ್ನ ಹೆಸರು ಅಭಿಷೇಕ್, ಸೀನಿಯರ್ ಎಂಬ್ರಿಯಾಲಜಿಸ್ಟ್, ವರ್ಧನ್ ಫರ್ಟಿಲಿಟಿ. ಇವತ್ತು ನಾನು ಎಂಬ್ರಿಯೋ ಫ್ರೀಸಿಂಗ್ ಬಗ್ಗೆ ಮಾತಾಡ್ತಾ ಬಂದಿದ್ದೀನಿ. ಎಂಬ್ರಿಯೋ ಫ್ರೀಸಿಂಗ್ ಅಂದರೆ ಸೊ ಫ್ರೆಶ್ IVF ಸೈಕಲಲ್ಲಿ ನಾವು ಟ್ರಾನ್ಸ್ಫರ್ ಮಾಡೋಲ್ಲ ಎಂಬ್ರಿಯೋಸು, ಯಾಕಂದರೆ ಅವರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ. ಸೊ ಹಾಗಾಗಿ ನಾವು ಅದನ್ನು ಆ ಸೈಕಲಲ್ಲಿ ಬಂದಿರೋ ಎಂಬ್ರಿಯೋನ ನಾವು ಫ್ರೀಸ್ ಮಾಡಿಬಿಟ್ಟು ನಾವು ನೆಕ್ಸ್ಟ್ ಸೈಕಲಲ್ಲಿ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಏನಕ್ಕೆ ಎಂಬ್ರಿಯೋ ಟ್ರಾನ್ಸ್ಫರಲ್ಲಿ 2 ಮೆಥಡ್ಸ್ ಇದೆ. ಒಂದು ಸ್ಲೋ ಫ್ರೀಸಿಂಗ್ ಅಂತ ಹೇಳ್ಬಿಟ್ಟು, ಇನ್ನೊಂದು ವೆಟ್ರಿಫಿಕೇಷನ್ ಅಂತ ಹೇಳಿ. ಸೊ ಸ್ಲೋ ಫ್ರೀಸಿಂಗು ತುಂಬ ಹಳೆಯ ಟೆಕ್ನಿಕ್. ಇದು 80s 70s ಮಾಡ್ತಾ ಇದ್ದ ಒಂದು ಟೆಕ್ನಿಕ್ಕು. ವೆಟ್ರಿಫಿಕೇಷನ್ನು ರ್ಯಾಪಿಡ್ ಕೂಲಿಂಗಾಗಿ ನಾವು ಎಂಬ್ರಿಯೋನ ಫ್ರೀಸ್ ಮಾಡ್ತೇವೆ. ಸೊ ಇವಾಗ ನಾವು ಮಾಡ್ತಾ ಇರೋ ಟೆಕ್ನಿಕ್ಸು ವೆಟ್ರಿಫಿಕೇಷನ್ ಅಂತ ಹೇಳಿ. ಸ್ಲೋ ಫ್ರೀಸಿಂಗ್ ಹೇಗೆ ಮಾಡ್ತೀವಿ ಅನ್ನೋದು ನಾನು ಇವತ್ತು ತಿಳಿಸ್ಕೊಡ್ತೀನಿ. ಸೊ ಅದರಿಂದ ಏನು ಅಡ್ವಾಂಟೇಜು ಮತ್ತು ಡಿಸ್ಅಡ್ವಾಂಟೇಜು ಏನಿರುತ್ತೆ ಅಂತ ನಾನು ಹೇಳ್ತೀನಿ. ಸ್ಲೋ ಫ್ರೀಸಿಂಗಲ್ಲಿ ನಾವು ಎಂಬ್ರಿಯೋನ ನಿಧಾನ ಸ್ಟೇಜ್ ಬೈ ಸ್ಟೇಜು ಟೆಂಪ್ರೇಚರ್ನ ಲೋ ಮಾಡ್ಕೊಂಡು ಹೋಗ್ತೀವಿ. ಕ್ರಾಪ್ ಪ್ರೊಟೆಕ್ಟೆಂಟ್ ಆ್ಯಡ್ ಮಾಡ್ಕೊಂಡು ಅದನ್ನು ಸ್ಲೋ ಆಗಿ ಫ್ರೀಸ್ ಮಾಡ್ಕೊಂಡು ಡಿಗ್ರಿ ಸೆಲ್ಸಿಯಸ್ನ 1 ಡಿಗ್ರಿ 2 ಡಿಗ್ರಿ -197ವರೆಗೂ ನಾವು ಸ್ಲೋ ಆಗಿ ಫ್ರೀಸ್ ಮಾಡ್ತೀವಿ. ಸೊ ಅದು ಮಾಡಬೇಕಾದ್ರೆ ಏನು ಐಸ್ ಕ್ರಿಸ್ಟಲ್ ಅಂತ ಹೇಳಿ ಫಾರ್ಮೇಷನ್ ಆಗುತ್ತೆ. ಸೊ ಐಸ್ ಕ್ರಿಸ್ಟಲ್ ಆಗಿ ಫಾರ್ಮೇಷನ್ ಆಯಿತು ಅಂದರೆ ಎಂಬ್ರಿಯೋ ಅದು ಮತ್ತೆ ಸರ್ವೈವಲ್ ಆಗೋದಿಲ್ಲ. ಸೊ ಅದಕ್ಕೆ ನಾವು ಆ ಟೆಕ್ನಿಕ್ನ ಈಗ ಯಾರೂ ಯೂಸ್ ಮಾಡ್ತಾ ಇಲ್ಲ. ಸೊ ವೆಟ್ರಿಫಿಕೇಷನ್ ಯೂಸ್ ಮಾಡ್ತಾ ಇದ್ದೀವಿ. ವೆಟ್ರಿಫಿಕೇಷನ್ ಹೇಗೆ ಯೂಸ್ ಮಾಡ್ತೀವಿ ಅಂದರೆ ರ್ಯಾಪಿಡ್ ಕೂಲಿಂಗ್ ಅಂತ ಹೇಳ್ತೀವಿ ಇದನ್ನು. ಸೊ ಇಮಿಡಿಯೇಟು ವಿತಿನ್ 5 to 10 ಮಿನಿಟ್ಸಲ್ಲಿ ನಾವು ಫ್ರೀಸ್ ಮಾಡಿಬಿಟ್ಟು ನಾವು ಎಂಬ್ರಿಯೋನ ಟ್ಯಾಂಕಲ್ಲಿ ಎತ್ತಿಡ್ತೇವೆ. ಸೊ ವೆಟ್ರಿಫಿಕೇಷನ್ನು ಇವಾಗ ಮಾಡ್ತಿರೋ ಟೆಕ್ನಿಕ್ಕು ಇವಾಗ ಎಲ್ಲ ಕಡೆ ಯೂಸ್ ಮಾಡ್ತಾ ಇದ್ದೀವಿ. ಎಲ್ಲ ಕಡೆನೂ ಮಾಡ್ತಾ ಇದ್ದಾರೆ, ಎಲ್ಲ IVF ಸೆಂಟರ್ಸಲ್ಲೂ. ಸೊ ಮತ್ತು ಅದು ರಿಕವರಿ ಪರ್ಸೆಂಟೇಜು ತುಂಬ ಚೆನ್ನಾಗಿದೆ. ಆಮೇಲೆ ಪ್ರೆಗ್ನೆನ್ಸಿ ರೇಟು ತುಂಬ ಚೆನ್ನಾಗಿದೆ. ಡಿಫ್ರೆಂಟ್ ಕಂಪ್ನಿ ಮೀಡಿಯಾಸ್ ಇದೆ. ವಿಟ್ರೋಲೈಫ್ ಅಂತ ಇದೆ, ಕೀಟೋಜೆಟಲ್ ಅಂತ ಇದೆ, ವಿಟ್ರೋಮೈಡ್ ಅಂತ ಇದೆ. ಸೊ ನಾವು ಯಾವುದು ಬೆಟರ್ ವೆಟ್ರಿಫಿಕೇಷನ್ ಮೀಡಿಯಾ, ಫ್ರೀಸಿಂಗ್ ಮೀಡಿಯಾ ಅಂತ ನೋಡ್ಕೊಂಡು ನಾವು ತೊಗೋಬೇಕಾಗುತ್ತೆ. ಸೊ ಒಂದೊಂದು ಲಿಟ್ರೇಚರ್ನ ಫಾಲೋ ಮಾಡಿ ಮೀಡಿಯಾನ ಡಿಸೈನ್ ಮಾಡಿರ್ತಾರೆ. ಸೊ ನಾವು ಇಲ್ಲಿ ನಮ್ಮ ವರ್ಧನ್ IVF ಸೆಂಟ್ರಲ್ಲಿ ಕೀಟೋಜೆಟಲ್ ಯೂಸ್ ಮಾಡ್ತಾಯಿದ್ದೀವಿ. ಈ ಒಂದು ಮೀಡಿಯಾ ನಮಗೆ ತುಂಬ ಚೆನ್ನಾಗೇ ಎಂಬ್ರಿಯೋ ರಿಕವರಿ ಪರ್ಸೆಂಟೇಜು ತುಂಬ ಚೆನ್ನಾಗಿದೆ. ಪ್ರೆಗ್ನೆಂಟ್ ಇಂಪ್ಲಾಂಟೇಷನ್ ರೇಟೂ ತುಂಬ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ನಾವು ಈ ಮೀಡಿಯಾನ ಯೂಸ್ ಮಾಡ್ತಾಯಿದ್ದೀವಿ. ಇಲ್ಲಿ ಇನ್ನೊಂದು ವಿಚಾರ ಏನು ಅಂತ ಅಂದರೆ, ನಾವು ಡೇ 3ಯಲ್ಲಿ ನಾವು ಎಂಬ್ರಿಯೋ ಫ್ರೀಸ್ ಮಾಡ್ತೇವೆ. ಸೊ ಯಾವಾಗ ಪೇಷಂಟ್ಗೆ ಎಂಬ್ರಿಯೋ ಟ್ರಾನ್ಸ್ಫರ್ ಇರುತ್ತೆ ಆ ಟೈಮಲ್ಲಿ ಆ ಎಂಬ್ರಿಯೋಸ್ನ ಡೇ 3ಯಲ್ಲಿ ಮಾಡ್ಕೊಂಡು ಡೇ 5ವರೆಗೂ ಕಲ್ಚರ್ ಮಾಡಿಬಿಟ್ಟು ಬ್ಲಾಸ್ಟೋಸಿಸ್ಟ್ ಅಂತ ಹೇಳ್ತೀವಿ. ಆ ಒಂದು ಸ್ಟೇಜಿಗೆ ಬಂದಾಗ ನಾವು ಎಂಬ್ರಿಯೋ ಟ್ರಾನ್ಸ್ಫರ್ ಪೇಷಂಟ್ಗೆ ಮಾಡ್ತೇವೆ. ಸೊ ಏನಕ್ಕೆ ಈ ಒಂದು ಟೆಕ್ನಿಕ್ ನಾವು ಯೂಸ್ ಮಾಡ್ತಾ ಇದ್ದೇವೆ, ಈ ಒಂದು ಪ್ರೋಟೋಕಾಲ್ ನಾವು ಯೂಸ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಸೊ ಡೇ 3 ಎಂಬ್ರಿಯೋ ಕಂಪೇರ್ ಮಾಡಿದ್ರೆ ಡೇ 5 ಎಂಬ್ರಿಯೋ ಇಂಪ್ಲಾಂಟೇಷನ್ ರೇಟ್ ಜಾಸ್ತಿ ಇರುತ್ತೆ. ಆಮೇಲೆ ಎಂಬ್ರಿಯೋ ವಯಬಲ್ ಜಾಸ್ತಿ ಇರುತ್ತೆ. ವಯಬಿಲಿಟಿ ಆಫ್ ಎಂಬ್ರಿಯೋನು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇಂಪ್ಲಾಂಟೇಷನ್ ರೇಟ್ ಜಾಸ್ತಿ ಇರುತ್ತೆ. ಸೊ ಪೇಷಂಟ್ಗೆ ತುಂಬ ಹೆಲ್ಪ್ ಆಗುತ್ತೆ ಪ್ರೆಗ್ನೆಂಟ್ ಆಗಲಿಕ್ಕೆ. ಸೊ ಹಾಗಾಗಿ ನಾವು ಡೇ 3 ಎಂಬ್ರಿಯೋನ ಮಾಡ್ಕೊಂಡು ಡೇ 5ಗೆ ಕಲ್ಚರ್ ಮಾಡ್ಕೊಂಡು ಟ್ರಾನ್ಸ್ಫರ್ ಮಾಡ್ತೇವೆ.